ಇಲ್ಲಿ ಪ್ರೇಯರ್ ಬರಬೇಕಾದ್ರೆ ಸೇವಕರು ಕರೆಯುವಾಗ ವಾಕ್ಯ ಕೇಳಿ ನೀನು ಒಪ್ಪಿಸ್ತೀನಿ. ಇನ್ನು ಮುಂದೆ ನಾನು ಪರಿಶುದ್ಧತೆಯಲ್ಲಿ ಜೀವಿಸ್ತೀನಿ. ಇನ್ನು ಮುಂದೆ ವಾರ ವಾರ ಚರ್ಚಿಗೆ ಬರ್ತೀನಿ, ದಸಂಭ ಕೊಡ್ತೀನಿ. ದೇವರೇ, ಇನ್ನು ಮುಂದೆ ನಾನು ಪರಿಶುದ್ಧತೆಯಲ್ಲಿ ಜೀವಿಸ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಮುಂಜಾನೆ ಎದ್ದು ಇನ್ನು ಮುಂದೆ ಬೈಬಲ್ ಓದ್ತೀನಿ. ಆರಕೆ ಮಾಡಿಕೊಂಡೆ. ಮಾಡ್ತಿದ್ಯಾ? ಮರ್ತೋಗ್ಬಿಟ್ಟೆ. ಇಲ್ಲಿ ಕೇಳಿದೆ, ಪ್ರಾರ್ಥನೆ ಮಾಡಿದೆ, ಅರಕೆ ಮಾಡಿದೆ, ಹೊಸ್ಲು ದಾಟುವಾಗಲೇ ಬಿಟ್ಬಿಟ್ಟೆ. ನೀನು ಮರ್ತೋಗ್ಬಿಟ್ಟೆ, ದೇವರು ಮರೇನಿಲ್ಲ. ಯಾಕಂದರೆ ನೀನು ಮಾತು ಕೊಟ್ಟಿದ್ದು ದೇವರ ಮುಂದೆ, ಮನುಷ್ಯನ ಮುಂದೆ ಅಲ್ಲ. ಅಲ್ಲೆಲ್ಲೂಯ್ಯ. ನಾನು ಇಷ್ಟೆಲ್ಲ ಏನೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ, ಲಾಸ್ಟ್ ಕೇಳ್ರಿ, ನಾನು ಕೆಲವೊಂದು ವಿಷಯ ಮರ್ತೋಗ್ಬಿಟ್ಟಿರ್ತೀನಿ. ನೀನು ನೆನಪಲ್ಲಿ ಇಟ್ಕೊಂಡಂಗೆ ನಾನು ನೆನಪಲ್ಲಿ ಇಟ್ಕೊಂಡಿರಲ್ಲ. ಯಾಕಂದರೆ ನನ್ನ ದೇವ್ರು ನಾನು ಇಲ್ಲಿ ನಿಲ್ಲಿಸಿ ಏನು ಮಾತಾಡ್ತಿದ್ದ ನನ್ನ ಹೃದಯದಲ್ಲಿ ಇಟ್ಟಿರ್ತಾನೋ ನಾನು ನಿಮ್ಗೆ ಹೇಳ್ತಾ ನಾನು ಕಲಿತಾ ಇದ್ದೀನಿ. ನಾನು ಹಿಂಗೆ ಮಾತಾಡ್ಬೇಕಂತ ಯೋಚನೆ ಮಾಡಿ ಬಂದವನಲ್ಲ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ಯಾಕಂದರೆ ಮನುಷ್ಯ ಮಾತಾಡಿದ್ರೆ ಮರ್ತೋಗ್ಬೋದು, ಕೆಲವೊಂದು ಮಾತು ಎಲ್ಲನೂ ಮರಿಬೋದು, ಕೆಲವು ಮರಿಬೋದು. ಆದರೆ ದೇವ್ರతో ಮಾತನಾಡುವಾಗ ಜಾಗ್ರತೆ. ಅಲ್ಲೆಲ್ಲೂಯ್ಯ. ನಿನ್ನ ಮನಸ್ಸನ್ನು ನೋಡ್ತಾನೆ. ಅನ್ನೇ ಆ ಸಪೇರಳು ದೇವ್ರతో ತೆಗೆದುಕೊಂಡು ಪ್ರಮಾಣವನ್ನು ನೋಡಿದ್ರು. ಕೆಲವು ಜನ ಹಂಗೇನೆ, ದೇವ್ರು ಬರೋಗಂಟ ಬಂದಮೇಲೆ ದೇವ್ರಿಗೆ ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ ಎಲ್ಲ ಅರ್ಕೆ ಮಾಡ್ಕೊಬಿಡ್ತಾರೆ. ಬಂದಮೇಲೆ ನಿಧಾನಕ್ಕೆ ಸ್ವಲ್ಪ ತಗೊಂಬಂದು ನಮ್ಗೆ ಕಷ್ಟ ಗೊತ್ತಿಲ್ಲಪ್ಪ ಅಷ್ಟೇ. ಮನಸ್ಸು ಬದಲಾಯಿಸ್ಕೋಬೇಡ. ಯಾಕಂದ್ರೆ ಇದೇ ದೇವ್ರು ನಿನಗೆ ಬೇಕು. ಇದೇ ದುಡ್ಡು ಇಟ್ಕೊಂಡು ನೀನು ದೇವ್ರతో ಮಾಡ್ಕೊಂಡು ಅರ್ಕೆಯನ್ನು ತಪ್ಪಿ ಹೋದ್ರೆ ನಿನ್ನ ಸಂಬಂಧಿಕರು ಯಾರಿಗೋ ನಿನಗೆ ದುಡ್ಡು ಕೇಳ್ತಾರೆ, ಕೊಡ್ತೀನಿ ಅಂತ ಈಸ್ಕೊಳ್ತಾರೆ. ಕೊಡಲೇಬೇಕು ಕಷ್ಟ ಅಂತ ಹೇಳಿ. ಅವ್ರು ಕೊಡಲಿಲ್ಲ, ಅವ್ರು ಕೊಡಲಿಲ್ಲ ಅಂದರೆ ಇದೇ ದೇವ್ರతో ಬಳಿಗೆ ನೀನು ಬರಬೇಕು. ನಾನು ಈಸ್ಕೊಂಡಿರೋ ಪಾಸ್ಟೇ ಪ್ರೇಯರ್ ಮಾಡಿ ಅವ್ರು ಈಸ್ಕೊಂಡಿರೋ ದುಡ್ಡು ಕೊಡ್ತಾ ಇಲ್ಲ. ಇದೇ ದೇವ್ರತಾಗ ಬರ್ಬೇಕು ನೀನು ಪ್ರಾರ್ಥನೆ ಮಾಡೋಕ್ಕೆ. ದುಡ್ಡು ಇಟ್ಕೊಂಡಿದ್ದಿ, ಆರೋಗ್ಯ ಕೆಟ್ಟಾಯ್ತು, ಆಸ್ಪತ್ರೆ ಎಲ್ಲ ಸುತ್ತಾ ಇದ್ದು ಆರಾಮಾಗಿಲ್ಲ, ಇದೇ ಸ್ವಾಮಿತಾಗ ಬರಬೇಕು. ದೇವ್ರತ ಪ್ರಾರ್ಥನೆ ಮಾಡಿ ಪಾಸ್ಟ್ ನಂಗೆ ಆರೋಗ್ಯಕ್ಕೋಸ್ಕರ. ಹಾಗಾದ್ರೆ ನಿನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ತಕ್ಕ ಪ್ರಕಾರ ನೀನು ನಡ್ಕೊಳ್ದೋದ್ರೆ ನಿನ್ನ ಆಶೀರ್ವಾದಕ್ಕೆ ನೀನೇ ತಡೆ. ನಿನ್ನ ಮನಸ್ಸನ್ನು ದೇವ್ರು ನೋಡ್ತಾನೆ. ಬಾಯಿ ಉಪಚಾರವಾಗಿ ಆರಕೆ ಮಾಡಬೇಡ. ಬಾಯಿ ಉಪಚಾರವಾಗಿ ಕೊಡ್ತೀನಿ ಅಂತ ಹೇಳಬೇಡ. ಆತನ ಸುಳ್ಳು, ಯಾಕಂದ್ರೆ ಆತನ ಮನುಷ್ಯನಲ್ಲ, ವಂಚನೆ ಮಾಡಬಾರ್ದು ಆತನಿಗೆ. ಆತನ ಮಾತು ಕೊಟ್ಟರೆ ನಿಶ್ಚಯವಾಗಿ ನನ್ನ ಜೀವಿತದಲ್ಲಿ ನೆರವೇರ್ತದೆ. ನೀನು ಮಾತು ಕೊಟ್ಟಾಗ, ನಾನು ಮಾತು ಕೊಟ್ಟಾಗ ದೇವ್ರತ ನಡ್ಕೊಳ್ಳೋದಕ್ಕೆ ನಾವು ಎಡಗೊಡಬೇಕು, ಕಷ್ಟಪಡಬೇಕು, ಅದಕ್ಕೆ ನಿಂತ್ಕೋಬೇಕು, ಮಾತಿಗೆ ಸಹಾಯ ಮಾಡಪ್ಪ ಅಂತ ಕೇಳಬೇಕು. ಅಲ್ಲೆಲ್ಲೂಯ್ಯ. ದೇವರ ಮಕ್ಕಳೇ, ನಿನ್ನ ಮನಸ್ಸಲ್ಲಿ ಏನು ನಿರ್ಣಯಿಸ್ಕೊಂಡಿದ್ದಿ ದೇವ್ರು ನೋಡ್ತಾನೆ. ದೇವರ ಮನಸ್ಸನ್ನು ನೋಡುವ, ದೇವ್ರ ಹೃದಯವನ್ನು ನೋಡುವ. ಅಲ್ಲೆಲ್ಲೂಯ್ಯ. ಹಾಗಾದರೆ ನೀನು ಮನಸಾರ ದೇವರನ್ನು ಪ್ರಾರ್ಥಿಸ್ತಿದ್ದೀಯಾ? ಮನಸಾರ ದೇವರನ್ನು ಹುಡುಕ್ತಿದೀಯಾ? ಮನಸಾರ ನೀನು ಪ್ರಾರ್ಥಿಸ್ತಿದೀಯಾ? ಮನಸಾರ ದೇವರ ಬಳಿಗೆ ಬರ್ತಿದೀಯಾ? ಮನಸಾರ ದೇವರಿಗೆ ಕೊಡ್ತಿದೀಯಾ? ಖಂಡಿತ ಹೃದಯ ನೋಡೋ ದೇವರು ಖಂಡಿತ ನೀನು ಆಶೀರ್ವದಿಸ್ತಾನೆ. ಅಲ್ಲೆಲ್ಲೂಯ್ಯ. ಕೆಲವರು ಹೀಗಿರ್ತಾರೆ, ತಣ್ಣಗಿರ್ತಾರೆ. ಕೆಲವರು ಆ ಕಡೆನಿಲ್ಲ ಈ ಕಡೆ ಇಲ್ಲ, ಉಗುರು ಬೆಚ್ಚಗಿರ್ತಾರೆ. ಈ ಕಡೆ ಭಕ್ತಿಪರರು ಅಲ್ಲ, ದೇವರ ಭಯಭಕ್ತಿ ಇಲ್ಲ. ಆ ಕಡೆ ಲೋಕಕ್ಕೆ ಸಂಪೂರ್ಣ ಓದವರಲ್ಲ. ಎರಡರ ನಡುವೆ ಉಗುರು ಬೆಚ್ಚಗಿರ್ತಾರೆ. ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಿರ್ತಾರೆ. ಆವಾಗ ದೇವ್ರು ಏನೇನೋ ಕೇಡುಗಳಿಂದ ತಪ್ಪಿಸ್ತಾ ಇರ್ತಾನೆ, ಅದ್ಭುತಗಳು ಮಾಡ್ತಾ ಇರ್ತಾನೆ, ಸಹಾಯ ಮಾಡ್ತಾ ಇರ್ತಾನೆ. ಒಂದಿನ ಈ ಥರ ವಾಕ್ಯ ಕೇಳಿ ಸಂಪೂರ್ಣ ಒಪ್ಪಿಸ್ಕೊಡ್ತೀನಿ. ದೇವರೇ, ಇನ್ನು ಮುಂದೆ ನಾನು ನಿನ್ನ ಮಗನಾಗಿ ಮಗಳಾಗಿ ನಾನು ನಿನ್ನ ವಾಕ್ಯದ ಪ್ರಕಾರ ಜೀವಿಸ್ತೀನಿ. ನಾನು ತಣ್ಣಗಿರೋಕ್ಕೆ ಇಷ್ಟಪಡಲ್ಲ, ಉಗುರು ಬೆಚ್ಚಗಿರೋಕ್ಕೆ ಇಷ್ಟಪಡಲ್ಲ. ನಾನು ನಿನಗಾಗಿ ಭಕ್ತಿ ವೈರಾಗ್ಯದಲ್ಲಿ ಇರ್ತೀನಿ. ಇನ್ನು ಮುಂದೆ ನಾನು ಕೆಟ್ಟದನ್ನು ಬಿಟ್ಬಿಡ್ತೀನಿ. ನಾನು ಇನ್ನು ಮುಂದೆ ಪ್ರಾರ್ಥಿಸ್ತೀನಿ, ಇನ್ನು ಪರಿಶುದ್ಧವಾದ ಜೀವಿತನ ಜೀವಿಸ್ತೀನಿ ಅಂತ ಒಪ್ಪಿಸ್ಕೊಡ್ತಾರೆ. ಆಗಲೇ ಕಷ್ಟ ಬರೋದು, ಆಗಲೇ ಶೋಧನೆ ಬರೋದು. ಆವಾಗಂತಾರೆ, ಅಯ್ಯಯ್ಯೋ ಆಗಲೇ ಚೆನ್ನಾಗಿತ್ತಲ್ಲ, ಈಗ ನಾನು ಯೇಸುಸ್ವಾಮಿಗೆ ನಾನು ಪರಿಶುದ್ಧವಾಗಿ ಜೀವಿಸ್ಬೇಕಂತ ಹೇಳಿ ಚರ್ಚಿಗೆ ಬರಬೇಕಂತ ಹೇಳಿದ್ದೇನೆ, ಇನ್ನು ಮುಂದೆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಡ್ಕೋಬೇಕಂತ ಸಂಪೂರ್ಣ ಒಪ್ಪಿಸ್ಕೊಟ್ಟ ಮೇಲೆ ನನಗೆ ಕಷ್ಟಗಳು ಬರ್ತಾವಲ್ಲ, ಒಪ್ಪಿಸ್ಕೊಟ್ಟ ಮೇಲೆ ನನಗೆ ತೊಂದರೆಗಳು ನೋವುಗಳು ಬರ್ತಾವಲ್ಲ. ಆವಾಗಲೇ ಹೆಂಗೋ ಅರ್ಧ ಬರ್ತಾ ಇದೆ. ಸರಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಿಲ್ಲ, ಸರಿಯಾಗಿ ಪರಿಶುದ್ಧತೆಯಲ್ಲಿ ಇತ್ತಿಲ್ಲ, ಸರಿಯಾಗಿ ಕಾಣಿಕೆ ಕೊಡ್ತಿದ್ದಿಲ್ಲ, ಸರಿಯಾಗಿ ಚರ್ಚಿಗೆ ಹೋಗ್ತಿದ್ದಿಲ್ಲ, ಸರಿಯಾಗಿ ದೇವ್ರ ಮಾತಿಗೆ ವಿಧೇನ ಆಗ್ತಿದ್ದಿಲ್ಲ, ಹೆಂಗೆ ಬೇಕಂಗೆ ಜೀವಿಸ್ತಾ ಇದೆ. ಆಗ್ಲೇ ದೇವ್ರು ಎಷ್ಟು ಅದ್ಭುತ ಮಾಡ್ತಿದ್ರು, ಆವಾಗಲೇ ದೇವ್ರು ಮಾತನಾಡ್ತಿದ್ರು, ಆವಾಗಲೇ ದೇವರು ಏನೋ ಒಂದು ಬಿಡುಗಡೆ ಕೊಡ್ತಿದ್ರು. ಈಗೆಲ್ಲ ಒಪ್ಪಿಸಿದ ಮೇಲೆ ಏನಪ್ಪ ಆಯಿತು? ಕೆಲವರು ಅನುಮಾನ ಪಡ್ತಾರೆ, ಕೆಲವರು ಸೋತು ಹೋಗ್ತಾರೆ. ಕಾರಣ ಏನು ಗೊತ್ತಾ? ಅಪೊಸ್ತಲನಾದ ಪೌಲು ತಿಮೋತಿಗೆ ಬರೆಯುವಾಗ ಹೀಗೆ ಹೇಳ್ತಾನೆ, ಸದ್ಭಕ್ತನಾಗಿ ಜೀವಿಸ್ತೀನಿ ಅಂತ ಮನಸ್ಸು ಮಾಡುವವರೆಲ್ಲರೂ, ನಾನು ಇಷ್ಟು ವರ್ಷ ಪಾಪದಲ್ಲಿ ಜೀವಿಸಿ ಸಾಕು, ಇನ್ನು ಮುಂದೆ ನಾನು ಪರಿಶುದ್ಧತೆಯಲ್ಲಿ ಜೀವಿಸ್ತೀನಿ, ನೀತಿಯಲ್ಲಿ ಜೀವಿಸ್ತೀನಿ, ಸದ್ಭಕ್ತಳಾಗಿ ಇನ್ನು ಮುಂದೆ ದೇವರಿಗಾಗಿ ಜೀವಿಸ್ತೀನಿ ಅಂತ ತೀರ್ಮಾನ ಮಾಡುವವರು ಎಲ್ಲರೂ ಕಷ್ಟಕ್ಕೆ ಒಳಗಾಗ್ತಾರಂತೆ. ಹಂಗಂದ್ರೆ ನಾವು ತೀರ್ಮಾನ ಮಾಡಬಾರ್ದಾ? ಮಾಡಬೇಕು. ಯಾವಾಗ ನೀನು ಮನ ತಿರುಗುತ್ತೇನೆ, ನಾನು ಇನ್ನು ಮುಂದೆ ದೇವರು ಮೆಚ್ಚುವಾಗಿ ನಾನು ಜೀವಿಸ್ತೀನಿ ಅಂತ ಒಪ್ಪಿಸ್ಕೊಡ್ತೀವೋ, ಆಗಲೇ ಸೈತಾನ ನಿನಗೆ ಶೋಧನೆಗಳು ತರೋದು, ಆಗಲೇ ನಿನ್ನ ನಂಬಿಕೆ ಪರೀಕ್ಷಿಸಲ್ಪಡೋದು, ಆಗಲೇ ನಿನ್ನ ತಾಳ್ಮೆಗಳು ಪರೀಕ್ಷಿಸಲ್ಪಡೋದು.
ಹಂಗಂತ ಹೇಳಿದ್ದೇನೆ ನೀನು ತೀರ್ಮಾನದಿಂದ ಹಿಂಜರಿಬಾರ್ದು. ಆ ಪರೀಕ್ಷೆ ನೀನು ಪಾಸ್ ಆಗಬೇಕು, ನಿನ್ನ ವಿಶ್ವಾಸನ ಕಾಪಾಡ್ಕೋಬೇಕು. ದೇವ್ರು ನೀನು ಕೈ ಬಿಟ್ಟಿಲ್ಲ, ದೇವ್ರು ನಿನ್ನ ಶೋಧನೆ ತಳ್ಳಿಲ್ಲ, ದೇವ್ರು ನೀನು ರೋಗಕ್ಕೆ ತರಲಿಲ್ಲ, ದೇವ್ರು ನೀನು ತಳ್ಳಿ ಬಿಟ್ಟಿಲ್ಲ. ಆದರೆ ಯಾವಾಗ ನೀನು ತೀರ್ಮಾನ ತೆಗೆದುಕೊಂಡು ಇನ್ನು ಮುಂದೆ ದೇವರ ಮಗನಾಗಿ ನಾನು ಬದುಕ್ತೀನಿ ಅಂತ ಹೇಳ್ದು, ಆಗ ಸೈತಾನ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಿದ್ದಾನೆ. ಆಗ ಸೈತಾನ ನೀನು ಆತನು ಹೇಳಿದಂಥ ಮಾಡ್ತಿದ್ದಂಥ ಕಾರ್ಯಗಳನ್ನ ಬಿಟ್ಟು ಮನ ತಿರುಗ್ತಿದೆ ಅನ್ನೋದನ್ನ ನೋಡಿ ನಿನ್ನ ಮೇಲೆ ಕೋಪಗೊಳ್ತಾನೆ. ಆವಾಗ ನಿನಗೆ ಶೋಧನೆಗಳು, ಕಷ್ಟಗಳು, ನಿಂದೆಗಳು, ಅವಮಾನಗಳು ತರ್ತಾನೆ. ಆದರೆ ದೇವರು ನಿಂತ್ಕೊಂಡು ನೋಡ್ತಾ ಇರ್ತಾನೆ, ನನ್ನ ಮಗ ಇದರಿಂದ ಹೆಂಗೆ ಹೊರಗಡೆ ಬರೋದಕ್ಕೆ ನಾನು ಕೊಟ್ಟಂಥ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ. ನಾವೇನು ಮಾಡ್ತೀವಿ? ದೇವ್ರನ್ನ ನೋಡ್ತೀವಿ. ದೇವ್ರೆ ಏನಪ್ಪ ಎಲ್ಲ ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ, ಆದರೂ ಏನಪ್ಪ ದೇವ್ರೆ. ಒಂದು ದಿನ ಮನುಷ್ಯ ಒಬ್ಬ ಭಕ್ತ ಅವನು ಪ್ರಾರ್ಥನೆ ಮಾಡುವಾಗ ಅವನ ಹೃದಯದ ಕಣ್ಣು ತೆರೀತಂತೆ. ಅವನ ಹೃದಯದ ಕಣ್ಣು ತೆರೆದಾಗ ಯೇಸು ಸ್ವಾಮಿನ ನೋಡ್ತಿದ್ದಾನಂತೆ. ಅವನ ಮುಂದೆ ನಿಂತಿದ್ದಾರೆ ಯೇಸು ಸ್ವಾಮಿ. ತುಂಬ ಸಂತೋಷ ಆಯ್ತಂತೆ. ದೇವನು ಸ್ತೋತ್ರ ಮಾಡ್ತಿದ್ದಾನೆ, ಹೊಗಳ್ತಾ ಇದ್ದಾನೆ. ಮತ್ತೆ ಈ ಕಡೆ ತಿರುಗಿ ನೋಡಿದ್ರೆ ಸೈತಾನನು ಕೋಪ ಮುಖವುಳ್ಳವನಾಗಿದ್ದೇನೆ. ಸೈತಾನನ ದೃಷ್ಟಿಸಿ ನೋಡ್ತಿದ್ದಾನೆ. ಸೈತಾನ ಇವನ ಮೇಲೆ ದಾಳಿ ಮಾಡಕ್ ಬರ್ತಿದ್ದಾನಂತೆ, ಕೋಪದಲ್ಲಿ ಬರ್ತಿದ್ದಾನೆ. ಅವಾಗ ಇವನು ಅನ್ಕೊಂಡಂತೆ ಯೇಸು ಸ್ವಾಮಿ ಹೆಂಗೋ ಇದ್ದಾರಲ್ಲ, ಅದು ನೋಡ್ತಿದ್ದಾನೆ. ಯೇಸು ಸ್ವಾಮಿ ಪಕ್ಕದಲ್ಲಿ ಇದ್ದಾರಲ್ಲ, ಹೆಂಗಿದ್ರು ಯೇಸು ಸ್ವಾಮಿ ಕಾಪಾಡ್ತಾನೆ ಏನೋ ಮಾಡ್ತಾನೆ ಅಂತ ನೋಡ್ತಿದ್ದಾನೆ. ಯೇಸು ಸ್ವಾಮಿ ಏನು ಮಾಡ್ತಾ ಇಲ್ಲ, ಸುಮ್ಮನೆ ನೋಡ್ತಾ ನಿಂತಿದ್ದಾರೆ. ಈಗ ಆ ಸೈತಾನ ಮಂದಿ ಇವನ ಮೇಲೆ ದಾಳಿ ಮಾಡಿದ್ದೇನೆ, ಇವನ್ನ ಕೆಡಿಕೊಂಡಿದ್ದೇನೆ, ಮಕೆಲ್ಲ ಉಜ್ಜಿ ಬಟ್ಟೆ ಎಲ್ಲ ಹರಿದು ಏನೇನೋ ಮಾಡ್ತೈತೆ. ಇವನು ಹೇಳ್ತಿದ್ದಾನೆ, ಏಸಪ್ಪ ಇಲ್ಲೇ ನಿಂತಿದ್ಯಲ್ಲ, ಏನಾರ ಮಾಡಪ್ಪ, ಏನು ಮಾಡ್ತೀವಿ, ಸುಮ್ಮನೆ ನಿಂತಿದ್ಯಲ್ಲ. ಯೇಸು ಸ್ವಾಮಿ ಅನ್ನಂತೆ, ನೀನ್ ಏನಾರ ಮಾಡ್ತೀಯ ಅಂತ ನಾನು ನೋಡ್ತಾ ಇದ್ದೀನಿ. ಯೇಸು ಸ್ವಾಮಿ ಅಂದ್ರಂತೆ, ನೀನ್ ಏನಾರ ಮಾಡ್ತೀಯ ಅಂತ ನಾನು ನೋಡ್ತಿದ್ದೀನಪ್ಪ. ನಾನೇನ್ ಮಾಡ್ಲಿ ಅಪ್ಪ, ನೀನೇ ತಾನೇ ದೇವ್ರು, ನೀನೇನಾರ ಮಾಡ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಅಂದ್ರಂತೆ, ನಾನು ಮಾಡ್ಬೇಕಾದೆಲ್ಲ ಮಾಡಿ ಮುಗಿಸ್ಬಿಟ್ಟಿನಿ. ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೀನಿ, ನನ್ನ ರಕ್ತದಿಂದ ನೀನು ತೊಳೆದಿದ್ದೀನಿ. ನೀ ನನ್ನ ಮಗಳು. ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಬಲವನ್ನು ತೊಳೆಯೋ ಅಧಿಕಾರ ನೀನು ಕೊಟ್ಟಿದ್ದೀನಿ. ನೀನು ದೇವರಿಗೆ ಒಳಗಾಗಿ ಅದನ್ನ ನಂಬಿ ಹೃದಯಪೂರ್ವಕ ಮನಸ್ಸಾರಿ ಅವನು ಎದುರಿಸ್ತೀಯ ಅಂತ ನೋಡ್ತಾ ಇದ್ದೀನಿ. ನನ್ನ ಅಧಿಕಾರ ನೀನು ಉಪಯೋಗಿಸ್ತೀಯ ಅಂತ ನೋಡ್ತಾ ಇದ್ದೀನಿ. ನೀನು ನೋಡ್ದೆ ಸುಮ್ಮನೆ ಇದೆಯಲ್ಲ ನೀನು. ಯೇಸು ಸ್ವಾಮಿ ಹೇಳ್ತಾ ಇರೋದ ಮನುಷ್ಯನಿಗೆ ಇವತ್ತು ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ಏನು ಅಂತಿದ್ದೀನಿ ನೀನು? ಸ್ವಾಮಿ ಒಪ್ಪಿಸ್ಕೊಟ್ಟಿದ್ದೀನಿ, ಆದರೂ ನೀನೇನು ಮಾಡ್ತಿಲ್ಲ. ಯೇಸು ಸ್ವಾಮಿ ಅಂತಾನೆ, ನೀನು ಏನಾರ ಮಾಡ್ತೀಯ ಅಂತ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನೀನು ನನ್ನ ಮಗಳಲ್ವಾ, ನೀನು ನನ್ನ ಮಗ ಅಲ್ವಾ, ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೀನೋ ಇಲ್ಲ? ಹಲ್ಲೆಲೂಯಾ. ನೀನು ಮಾತಾಡೋ ಅಧಿಕಾರದಲ್ಲಿ ನೀನು ಗದರಿಸೋದನ್ನ ನೀನು ಹೇಳು ನಂಬಿಕೆಯಿಂದ ಮನಸಾರೆ ನೀನು ಮಾಡಬೇಕು. ದೇವರು ಎಲ್ಲನೂ ಮಾಡಲ್ಲ. ದೇವರು ನಾನು ಕೊಡಲ್ಪಟ್ಟಿದ್ದಾನೆ ಅಧಿಕಾರ. ನಾನು ತೆಗೆದುಕೊಳ್ಬೇಕಾದ ಅಧಿಕಾರವನ್ನ ನಾನು ಯಾರನ್ನು ತಿಳ್ಕೊಳ್ಬೇಕು. ನಾನು ಸೈತಾನ ಮೇಲೆ ಅಧಿಕಾರವನ್ನು ಚಲಾಯಿಸಬೇಕು. ನನ್ನ ಆಶೀರ್ವಾದಕ್ಕೆ, ನನ್ನ ಆರೋಗ್ಯಕ್ಕೆ, ನನ್ನ ಶರೀರಕ್ಕೆ, ನನ್ನ ಒಂದು ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ವಿರೋಧವಾಗಿ ಸೇವೆಗರು ಹೆದಳು ದುರಾತ್ಮನ ಯೇಸು ನಾಮದಲ್ಲಿ ನಾನು ಎದುರಿಸ್ಬೇಕು. ನೀನು ಹೋಗ್ಬಿಟ್ಟೆ, ದೇವ್ರೇ ಏನಾರು ಮಾಡಪ್ಪ, ಶೋಧನೆ ಬರ್ತೈತೆ, ದೇವ್ರೇ ನಾನು ದೀಕ್ಷಾಸ್ಥಾನ ತಗೊಂಡಿದ್ದೆ, ದೇವ್ರೇ ನಿನಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದೀನಪ್ಪ, ದೇವ್ರೇ ನಿನ್ನ ನಂಬೆ ಬಂದ್ಬಿಟ್ಟಿದ್ದೀನಿ ಆಡ್ಕೊಳ್ಳೋರು ಮುಂದೆ. ನೀನೇ ನಿಂಗೆ ಜಲ್ ಸೂಸ್ಕೊಂಡು ಕಣ್ಣೀರು ಸೂಸ್ಕೊಂಡು ಅಳ್ತಾ ಇದ್ರೆ ದೇವ್ರು ಏನು ಮಾಡಲ್ಲ. ದೇವ್ರು ಹೇಳ್ತಾ, ನಾನು ಮಾಡೋದನ್ನು ಮಾಡಿದ್ದೀನಿ, ನಿನಗೆ ಕೊಟ್ಟಿದ್ದೀನಿ ಅಧಿಕಾರ, ನೀನು ಉಪಯೋಗಿಸು. ಹಲ್ಲೆಲೂಯಾ. ಇವತ್ತೆಷ್ಟೋ ಜನ ಅದೇ ಥರ. ಯೇಸು ಏನೋ ಮಾಡ್ತಾನೆ, ಏನು ಮಾಡ್ಬೇಕು ಯೇಸು ಸ್ವಾಮಿ? ಯೇಸು ಹೇಳ್ತಾನೆ, ನಾನು ನಿನಗೆ ಮಾಡಿ ನಿನ್ನ ಕೈಲಿ ಕೊಟ್ಟಿದ್ದೀನಿ, ನೀನೇ ಉಪಯೋಗ ಮಾಡು, ನೀನು ಹೊಂದ್ಕೋ, ನೀನು ಹೇಳು ನನ್ನ ಹೆಸರನ್ನು, ನೀನು ಹೇಳು ನನ್ನ ಅಧಿಕಾರದಲ್ಲಿ ಏನಂತೆ ನನ್ನ ರಕ್ತವನ್ನು ಪ್ರೋಕ್ಷಣೆ ಮಾಡು, ನೀನು ಹೇಳು ದೇವರ ವಾಕ್ಯನ ಕತ್ತಿಯನ್ನು ಉಪಯೋಗಿಸು ಸೈತಾನ ಮೇಲೆ. ನೀನು ಕೂಡ ಯೇಸು ಸ್ವಾಮಿ ಕೈನ ಹಿಂಗೆ ನೋಡ್ತಿದ್ಯಲ್ವಾ? ಏನಾದರೂ ಮಾಡಿ, ನೀವೇ ಏನಾದರೂ ಮಾಡಬೇಕು. ಏನು ಶಿಲ್ವೆ ಮೇಲೆ ನಾನು ಮಾಡಿ ಮುಗ್ದಾಯ್ತು, ನೀನು ಕೊಟ್ಟಿದ್ದೀನಿ, ನೀನು ಏನಾರು ಮಾಡು. ದೇವರು ಮಾಡಾಯ್ತು. ಆ ವ್ಯಕ್ತಿ ನೋಡ್ತಿದ್ದಾನೆ, ಸ್ವಾಮಿ ಸೈತಾನ ನನ್ನ ಮೇಲೆ ಬರ್ತಾ ಇದ್ದಾನೆ, ಅಯ್ಯೋ ಈ ಮಾಟ ಬರ್ತೈತೆ, ಈ ರೋಗ ಬರ್ತೈತೆ, ಈ ನಿಂದೆ ಬರ್ತೈತೆ, ಏನಾರ ಮಾಡು. ದೇವ್ರಂತಾನೆ, ನಾನು ಮಾಡಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ನೀನು ಮಾಡು, ನೀನು ಹೇಳು. ನಿನಗೆ ವಿರೋಧವಾಗಿ ಕಲ್ಪಿಸಿದಂಥ ಆಯುಧಗಳು ಎಲ್ಲಿ ನಾನು ಸ್ಟ್ಯಾಂಡ್ ತಗೋಬೇಕು, ಎಲ್ಲಿ ನೀನು ಪರವಾಗಿ ನಿಲ್ಲಬೇಕು, ಎಲ್ಲಿ ನಿನ್ನ ಕುಟುಂಬ ಪರವಾಗಿ ನೀನು ಆಶೀರ್ವಾದಕ್ಕೆ ಹೋಗು ಕುರಿತಾಗಿತ್ತೆ ನಾನು ಯುದ್ಧ ಮಾಡಬೇಕು. ಅಲ್ಲಿ ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಹೇಳೋದೇ ಬೇಡ, ನೀನು ಮಾಡಬೇಕಾಗಿರೋ ಕಾರ್ಯ ನೀನು ಮಾಡು. ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸಲ್ಲಿ ನೀನು ಏನು ನಿರ್ಣಯಿಸ್ಕೊಳ್ತೀಯ ಆ ಥರ ನಿಂತ್ಕೋ.